ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿ ಎಡ್ಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರೋದಾಗಿರುತ್ತೆ. ಈ ಒಂದು ರೌಂಡ್ನಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇರುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಕಂಪ್ಲೀಟ್ ಆಗಿ ಒಂದು ಯಾವ್ಯಾವ ಇಲಾಖೆ ಅಂದರೆ ವಿದ್ಯಾರ್ಥಿಗಳಿಗೆ ಇನ್ನು ಸ್ಟಾರ್ ಮಾರ್ಕ್ ಬಂದವರಾಗಿರ್ಬೋದು, ಹೆಸರು ಬರೆದಿರುವಂಥ ಅಭ್ಯರ್ಥಿಗಳಾಗಿರ್ಬೋದು, ಈ ಥರ ಒಂದು ಬೇರೆ ಬೇರೆ ವಿಡಿಯೋದಲ್ಲಿ ಅವರಿಗೆ ಮಾಹಿತಿಗಳು ಸಿಗ್ತಾ ಇರೋದಾಗಿರುತ್ತೆ. ಮತ್ತು ಇವಾಗ ಸಿಕ್ಕಿರುವಂಥ ಕಾಲೇಜ್ ಅಡ್ಮಿಷನ್ ಅಥವಾ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಸಿಗ್ತಾ ಇರುತ್ತೆ. ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇದೆ, ನೋಡಬಹುದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಸಿಕ್ಕಿರುವಂಥ ಕಾಲೇಜ್ಗೆ ನಾವು ಅಡ್ಮಿಷನ್ ಆಗ್ತೇವೆ ಅಂತಕ್ಕಂಥ ಅಭ್ಯರ್ಥಿಗಳು ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅದ್ರ ಬಗ್ಗೆ ತಿಳಿಸುವಂಥದ್ದು. ಮೊದಲನೇದಾಗಿ ಸಾಕಷ್ಟು ಹಲವಾರು ಹಂತಗಳಿರುವಂಥದ್ದಾಗಿರುತ್ತೆ. ಆ ಒಂದು ಅಂದರೆ ಚಲನ್ ಡೌನ್ಲೋಡ್ ಮಾಡುವಂಥದ್ದು, ಯಾವೆಲ್ಲ ಅಭ್ಯರ್ಥಿಗಳಿಗೆ ಚಲನ್ ಬರುತ್ತೆ ಬರೋದಿಲ್ಲ, ಇನ್ನು ಕೆಲ ಅಭ್ಯರ್ಥಿಗಳಿಗೆ ಒಂದು SBI ಬ್ಯಾಂಕ್ನಲ್ಲಿ ಪಾವತಿ ಮಾಡುವಂಥದ್ದಾಗಿರ್ಬೋದು. ಸೊ ಏನೋ ಸಾಕಷ್ಟು ಪ್ರಶ್ನೆಗಳಿದೆ, ಎಲ್ಲಿ ಪೇ ಮಾಡಬೇಕು ಏನು ಅಂತಲ್ಲ. ನಂತರದ ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಚಲನ್ ಡೌನ್ಲೋಡ್ ಎಲ್ಲ ಮಾಡಿಬಿಟ್ಟು ಅಮೌಂಟನ್ನು ಪೇ ಮಾಡಿ ಸ್ಲಿಪ್ನ ತಗೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಸ್ಲಿಪ್ನ ತೊಗೊಂಡು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಮತ್ತು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಅಭ್ಯರ್ಥಿಗಳು ಮಾಡ್ತೀರಾ, ಇದ್ರ ಬಗ್ಗೆ ಪ್ರತಿಯೊಂದರ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ ವಿಡಿಯೋದಲ್ಲಿ ಅಂತ ಹೇಳ್ತಾ. ಸೊ ಒಂದೊಂದಾಗಿ ವಿವರಣೆಯನ್ನು ಕೊಡುವಂಥದ್ದರ ಅಭ್ಯರ್ಥಿಗಳಿಗೆ. ಸೊ ಮೊದಲನೇದಾಗಿ ಎಕ್ಸಮ್ಟೆಡ್ ಅಂತ ಇರುತ್ತೆ ಅಭ್ಯರ್ಥಿಗಳಿಗೆ. ಯಾರಿಗೆ ಒಂದು ಚಲನ್ ಅನ್ವಯ ಆಗುತ್ತೆ ಅಂತ ತಿಳಿಸುತ್ತಾರೆ. ಎಕ್ಸಮ್ಟೆಡ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಈ ಚಲನ್ ಅನ್ವಯಿಸುವುದಿಲ್ಲ, ಅವರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಸೊ ಚಲನ್ಗೆ ಸಂಬಂಧಪಟ್ಟಂತೆ ಹೇಳಿದರೆ ನಿಮ್ಮ ಒಂದು ಈಗ ಇಲಾಖೆ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಸೊ ಆ ಒಂದು ವೆಬ್ಸೈಟ್ಗೆ ಹೋಗೋರ ಮುಖಾಂತರ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಅದರ ಅಭ್ಯರ್ಥಿಗಳಿಗೆ, ಅಥವಾ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ಇಲ್ಲಿ ಹೋಗೋದ್ರ ಮುಖಾಂತರ ವೆಬ್ಸೈಟ್ಗೆ ಅಲ್ಲಿ ಗಮನಿಸ್ತಾ ಇರೋದು ನೋಡಬಹುದಾಗಿರುತ್ತೆ. ಚಲನ್ ಜನರೇಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಲಿಂಕು ಅಥವಾ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಆಗಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ ಕೇಳುತ್ತೆ. ಲಾಗಿನ್ ಎಲ್ಲ ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳು ನೆಕ್ಸ್ಟ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ನಲ್ಲಿ ಅಭ್ಯರ್ಥಿಗಳಿಗೆ ಗಮನಿಸ್ತಾ ಇರಬಹುದಾಗಿರುತ್ತೆ ಸೀಟ್ ಸಿಕ್ಕಿರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಎರಡು ತರ ಅಭ್ಯರ್ಥಿಗಳು ಬಂದಿರ್ತಾರೆ. ಒಂದು ಎಕ್ಸಮ್ಟೆಡ್ ಅಂತ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಕೊಟ್ಟಿರುವಂತಹ ಅಭ್ಯರ್ಥಿಗಳಿಗೆ ಅಲ್ಲಿ ಚಲನ್ ಅಂತಕ್ಕಂಥ ಏನಿರುತ್ತಲ್ಲ ಅದು ಕ್ಲಿಕ್ ಮಾಡಿದ್ರೆ ಚಲನ್ ಡೌನ್ ಮೇಲೆ ಏನೇ ರೀತಿ ಓಪನ್ ಆಗೋದಿಲ್ಲ. ಸೊ ಹಾಗೆ ಇರುತ್ತೆ. ಯಾರಿಗೆ ಇದು ಬಂದಿರುತ್ತೆ ಅಂದರೆ SC ಮತ್ತು ST ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಯಾರು ಸೀಟ್ ಸಿಕ್ಕಿರುತ್ತಲ್ಲ ಅವ್ರಿಗೆ ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ. ಅದು ಎಡೆಡ್ ಆಗಿರ್ಬೋದು, ಅನ್ಎಡೆಡ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕರೂ ಕೂಡ ಅದೇ ರೀತಿ ಬಂದಿರುತ್ತೆ. ನಂತರದಲ್ಲಿ ಜನರಲ್ ಒಂದು ಮೆರಿಟ್ ಆಧಾರದ ಮೇಲೆ ಆದರೂ ಅಲರ್ಟ್ ಆದರೆ SC ಮತ್ತು ST ಕ್ಯಾಟಗರಿಗೆ ಸಂಬಂಧಪಟ್ಟಿರೋ ಅಭ್ಯರ್ಥಿಗಳು ಸೇಮ್ ಅದೇ ರೀತಿ ಅನ್ವಯ ಆಗುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 2A 2B ಆಗಿರ್ಬೋದು, GM ಆಗಿರ್ಬೋದು, ಅಂದರೆ GMನಲ್ಲಿ ಅಂಡರ್ಲೇ ಬರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರಲ್ಲ ಆ ಡಾಕ್ಯುಮೆಂಟ್ಸನ್ನು ಕೊಟ್ಟಂಥ ಅಭ್ಯರ್ಥಿಗಳು, ಅಥವಾ ಅಂದರೆ SC ST ಅಭ್ಯರ್ಥಿಗಳಿಗೆ GMನಲ್ಲಿ ಸೀಟ್ ಅಲಾಟ್ ಆದರೆ ಅಭ್ಯರ್ಥಿಗಳಿಗೆ ಅವರಿಗೆ ಶುಲ್ಕವೇನಿತ್ತು ಎಕ್ಸಮ್ಟೆಡ್ ಇದ್ದರೆ ಜಸ್ಟ್ ಅವ್ರಿಗೂ ಕ್ಲಿಕ್ ಮಾಡಿದ್ರೆ ಓಪನ್ ಆಗೋದಿಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇವಾಗ ಅರ್ಥ ಆಗಿಲ್ಲ ಅಂದರೆ ವಾಪಸ್ ಒದ್ದೇನೆ ಕೇಳಿ ಅರ್ಥ ಆಗುತ್ತೆ. ಇವಾಗ 2A 2B ಅಭ್ಯರ್ಥಿಗಳು, 3A 3B ಅಭ್ಯರ್ಥಿಗಳಾಗಿರ್ಬೋದು, ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಚಾನಲ್ ಡೌನ್ಲೋಡ್ ಆಗುತ್ತೆ. ಈ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ ಅಂದರೆ GMನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಟಿಕ್ ಮಾರ್ಕ್ ಆಪ್ಷನ್ ಕಾಣಿಸ್ತಿರುತ್ತೆ, ನೋಡಬಹುದಾಗುತ್ತೆ. ಬಿಲ್ ಇನ್ ಡೀಟೇಲ್ಸ್ ಅಂದ್ಬಿಟ್ಟು ಟಿಕ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಅಭ್ಯರ್ಥಿಗಳು ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಪೇ ಆಗೋದಿಲ್ಲ. ಸಾಕಷ್ಟು ಆನ್ಲೈನ್ ಪೇ ಆಗುತ್ತೆ ಹಾಗೆ ಅನ್ಕೊಂಡಿದ್ರೆ ಆನ್ಲೈನಲ್ಲಿ ಪೇ ಮಾಡ್ಬೋದು ಅಂತ. ಆನ್ಲೈನ್ ಏನು ಪೇ ಆಗೋದಿಲ್ಲ, ಜಸ್ಟ್ ಆ ಥರ ಬರ್ತಿರುತ್ತೆ ಅಷ್ಟೇ. ಅದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಭ್ಯರ್ಥಿಗಳು ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಹಂಗೆ ಸ್ಕ್ರಾಲ್ ಮಾಡ್ಕೊಂತ ಹೋದ್ರೆ ಕೆಳಗಡೆಗೆ ಅಲ್ಲಿ SBI ಬ್ರಾಂಚ್ ಪೇಮೆಂಟ್ ಅಂತ ಇರುತ್ತೆ. ಬ್ರಾಂಚ್ ಪೇಮೆಂಟ್ ಅಂದ್ಬಿಟ್ಟು ಶಾಖೆ ಒಂದು ಪಾವತಿ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಕ್ಯಾಂಡಿಡೇಟ್ ಅಥವಾ ಕಸ್ಟಮರ್ದು ಫುಲ್ ನೇಮ್ ಅಂತ ಬರುತ್ತೆ. ಅಂದರೆ ಅಪ್ಲಿಕೇಶನ್ ಯಾರಾಕಿರುತ್ತಲ್ಲ ಸೊ ಅವ್ರದ್ದೇ ಫುಲ್ ನೇಮನ್ನು ಕೊಟ್ಟಿರಿ. ನಂತರದಲ್ಲಿ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಎಲ್ಲ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಆ ಒಂದು ಇಮೇಲ್ ID ಯಾವುದು ಕೊಡ್ತಿರಲ್ಲ ಅದಕ್ಕೆ ಚಲನನ ಕೂಡ ಕಳಿಸ್ಕೊಡ್ತಾರೆ ಇಲಾಖೆ ಕಡೆಯಿಂದನೇ. ಸೊ ಆ ಕಾರಣಕ್ಕೆ ಅದನ್ನು ಆಯ್ಕೆ ಮಾಡಿ ಮತ್ತೆ ಪೇ ನೌ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನು ಪೇ ಆಗೋದಿಲ್ಲ, ಅದು ಜಸ್ಟ್ ಅದರ ಪೇ ನೌ ಕೊಟ್ಟ ತಕ್ಷಣ ನಿಮಗೆ ಚಲನ್ ಓಪನ್ ಆಗುತ್ತೆ ಅನ್ಬೋದು. ಅಭ್ಯರ್ಥಿಗಳಿಗೆ ಚಲನನ ಗೂಗಲ್ ಹಿಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಇಮೇಲ್ ಏನು ಕೊಟ್ಟಿರ್ತಾರೆ ಅಲ್ಲಿಗೆ ಕೂಡ ಒಂದು ಚಲನ ಅಂತಕ್ಕಂಥದ್ದು ಬಂದಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಕ್ರಿಯೆ ಇರುತ್ತೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಯಾವ ಅಭ್ಯರ್ಥಿಗಳು 2A 2B 3A 3B ಕ್ಯಾಟಗರಿ 1 ಅಭ್ಯರ್ಥಿಗಳು, GM ಅಭ್ಯರ್ಥಿಗಳಿಗೆ ಈ ಒಂದು ಪ್ರಕ್ರಿಯೆಗಳು ಅನ್ವಯ ಆಗುತ್ತೆ. ಮತ್ತು SC ಅಭ್ಯರ್ಥಿಗಳು, SC ಯಲ್ಲಿ ABC ಅಂತ ಮಾಡಿದಾರೆ ಅದಾಗಿರ್ಬೋದು, ST ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಇರೋದಿಲ್ಲ. ಅವ್ರು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೇನು ಶೋ ಆಗ್ತಿರುತ್ತಲ್ಲ ಸ್ಕ್ರೀನ್ ಮುಖಾಂತರ ಅಂದರೆ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಅದನ್ನೇ ನೀವು ಸ್ಕ್ರೀನ್ ಶಾಟನ್ನು ತೊಗೊಂಡು ಈ ಥರ ಬರ್ತೀವಿ ಅಂದ್ಬಿಟ್ಟು ಒಂದು ಜೆರಾಕ್ಸ್ ಥರ ತೊಗೊಂಡೋಗಿ ಅಥವಾ ಮೊಬೈಲಲ್ಲಿ ಶೋ ಮಾಡ್ಬೋದಾಗಿರುತ್ತೆ. ಅದನ್ನು ಅವ್ರಿಗೆ ಹೇಳಿದಾಗ ಅಥವಾ ಕೊಟ್ಟಾಗ ಸೊ ಅವರು ನಿಮಗೆ ಓಕೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ ಎಕ್ಸಮ್ಟೆಡ್ ಇದೆ ಅಂದ್ಬಿಟ್ಟು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಕೊಡ್ತಾರೆ. ಓಕೆ, ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ನಾನು ಹೇಳ್ತಿರುವಂಥದ್ದು ಏನಂದರೆ ಪ್ರಮುಖವಾಗಿ ಎರಡೂ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕಿವಿ ಮಾತಂದರೆ ಈ ಮಿಸ್ಟೇಕ್ಸನ್ನು ಮಾಡಿಬಿಡಿ. ಕಾಲೇಜ್ ಬಗ್ಗೆ ಮೊದಲನೇದಾಗಿ ವಿಚಾರಿಸಿಟ್ಕೊಳ್ಳಿ ಅಭ್ಯರ್ಥಿಗಳು. ಕಾಲೇಜ್ ಆಗಿರ್ಬೋದು, ಫೀಸ್ ಎಷ್ಟಾಗಿ ಬರುತ್ತೆ, ಒಂದು ವರ್ಷಕ್ಕಾಗಿರ್ಬೋದು, ಒಂದು ಸೆಮಿಸ್ಟರ್ ಫೀಸ್ ಕಟ್ಟಬೇಕಾಗುತ್ತೆ, ವರ್ಷಕ್ಕೆ ಫೀಸ್ ಎಷ್ಟು ಬರುತ್ತೆ, ನಂತರದಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತೆ ಹಾಸ್ಟೆಲ್ ಗಿಸ್ಟೆಲ್ಲ ಸಿಗ್ಬೋದಾ ನಿಮಗೆ, ನಂತರ ಕ್ಲಾಸಸ್ ರೆಗ್ಯುಲರ್ ಇರುತ್ತಾ, ಟೀಚ್ ಮಾಡ್ತಾರಾ, ನಿಮಗೆ ಬೇಕಿರುವಂಥ ಮೆಥಡಾಲಜಿ ಸಬ್ಜೆಕ್ಟ್ಸು ಬೇರೆ ಬೇರೆದು ಏನಿರುತ್ತಲ್ಲ ಅಲ್ಲಿ ಟೀಚರ್ಸ್ ಅಂತಕ್ಕಂಥ ರೆಗ್ಯುಲರ್ ಆಗಿ ಅಂದರೆ ಎಜುಕೇಷನ್ ಮಾಡಿದಂಥ ಚೆನ್ನಾಗಿ ಶಿಕ್ಷಣವನ್ನು ಪಡೆದಿರತಕ್ಕಂಥ ಶಿಕ್ಷಕರು ಇದ್ದಾರೆ. ಅಥವಾ ಕೆಲವೊಂದು ಕಾಲೇಜುಗಳಲ್ಲಿ ನೇಮ್ಸ್ ಇರ್ತವೆ, ಅಂದರೆ ಅಲ್ಲಲ್ಲೇ ಓದಿರ್ತಕ್ಕಂಥ ಅಲ್ಲಲ್ಲೇ ಟೀಚ್ ಮಾಡಿಸ್ಕೊಂಡು ಸರಿಯಾದ ರೀತಿ ಟೀಚಿಂಗ್ ಆಗದಿರುವಂಥ ಕಾಲೇಜುಗಳು ಕೆಲವೊಂದು ಇರ್ತವೆ. ಆ ಕಾರಣಕ್ಕೆ ಇಲ್ಲದ್ರ ಬಗ್ಗೆ ನೀವು ಆಲ್ಮೋಸ್ಟ್ ಒಂದು ದಿನ ಇದ್ರ ಮುಂಚೆನೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ವಿಚಾರಿಸಬೇಕಿತ್ತು. ಬಟ್ ನಿಮಗಿನ ಗೊತ್ತಿಲ್ಲ ಅಥವಾ ಏನೋ ಕಾಲೇಜ್ ಸಿಕ್ಬಿಟ್ಟಿದೆ ಅಂತಕ್ಕಂಥ ಅಭ್ಯರ್ಥಿಗಳು ವಿಚಾರಿಸಿ ಆಯ್ಕೆ ಮಾಡಿ. ಅವರಂದ್ರೆ ಇವರಂದ್ರೆ ಏನೋ ಒಂದು ಮಾತು ಕೇಳ್ಬಿಟ್ಟು ನೀವು ಆ ಥರ ನಂಬಿಕೆ ಮೇಲೆ ಹೋಗಿ ಆಮೇಲೆ ಅಡ್ಮಿಷನ್ ಆಗ್ಬಿಟ್ಟು ಆ ನಂತರದಲ್ಲಿ ಸಮಸ್ಯೆ 2 ವರ್ಷದ B.Ed ನೀವು ಅದೇ ಕಾಲೇಜಲ್ಲಿ ಮಾಡಬೇಕಿರುತ್ತೆ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಮುಂಚೆ ಇದೆಲ್ಲ ಮಾಡಿ. ಇದು ನನ್ನ ಒಂದು ಕಿವಿ ಮಾತು ಅಂತಲೇ ಹೇಳ್ತೇನೆ ಅಭ್ಯರ್ಥಿಗಳು. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ಮಾಡಿಬಿಟ್ಟು ಸಮಸ್ಯೆಗೀಡಾಗ್ತಿದ್ದೀರಾ.
ಸಾಕಷ್ಟು ಜನ ಅಭ್ಯರ್ಥಿಗಳು ಗೊತ್ತಿರೋದಿಲ್ಲ. ಇವಾಗ ಗ್ರಾಮೀಣ ಅಭ್ಯರ್ಥಿಗಳು ಗ್ರಾಮೀಣ ಮಟ್ಟದಲ್ಲಿ ಒಂದು ಅಪ್ಲಿಕೇಶನ್ ಎಲ್ಲ ಹಾಕಿರ್ತಾರೆ. ಸಿಟಿ ಹಂತದಲ್ಲಾಗಿರ್ಬೋದು, ಪಟ್ಟಣ ಪ್ರದೇಶದಲ್ಲಿ ಬೇರೆ ಒಂದೆಲ್ಲೋ ಒಂದು ಕಡೆ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಡಿಸ್ಟ್ರಿಕ್ಸ್ಗಳಲ್ಲಿ ಅಥವಾ ಎಲ್ಲ ಡಿಸ್ಟ್ರಿಕ್ಸ್ ಅಷ್ಟೇ, ಯಾವುದೇ ಒಂದು ಸ್ಪೆಸಿಫಿಕ್ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಈ ಥರ ಸಮಸ್ಯೆ ಇದೆ ಅಂತಲ್ಲ, ಆ ಒಂದು ಕಾಲೇಜ್ಗಳಲ್ಲಿ ಆ ಥರ ಸಮಸ್ಯೆಗಳನ್ನು ಮಾಡ್ತಿರ್ತಾರೆ. ಫೀಸ್ಗಳು ಅಧಿಕ ಕೇಳ್ತಾರೆ, ಗೌರ್ಮೆಂಟ್ ಸೀಟ್ ಆದರೂ ಕೂಡ ನಿಮಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ವಿಚಾರಿಸ್ಬಿಟ್ಟು ಸ್ಲಿಪ್ಪನ್ನು ತೊಗೊಳ್ಳಿ. ಸ್ಲಿಪ್ಪನ್ನು ತೊಗೊಂಡ್ಮೇಲೆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ಗಂತೂ ಪರಿಗಣಿಸೋದಿಲ್ಲ. ಇಲಾಖೆ ಕಡೆಯಿಂದನೇ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಸ್ಲಿಪ್ಪನ್ನು ತೊಗೊಂಡ್ಮೇಲೆ ಮತ್ತೆ ರೀಫಂಡ್ ಕೂಡ 10% ಫೈನನ್ನು ತಗೋತಾರೆ ಅಭ್ಯರ್ಥಿಗಳಿಗೆ. ರೀಫಂಡ್ ಆಗಬೇಕು. ಇವಾಗ 10,040 ಕಟ್ಟಿದ್ದೀವಿ, 2,040 ಕಟ್ಟಿದೆ ಎಷ್ಟೋ ಅಭ್ಯರ್ಥಿಗಳು. ಮತ್ತು ಇವಾಗ SC ST ಅಭ್ಯರ್ಥಿಗಳು ಎಕ್ಸಾಮ್ಟೆಡ್ ಇರುತ್ತೆ. ಹಾಗಂತ ಅವ್ರು ಸ್ಲಿಪ್ ತೊಗೊಂಡು ಬಂದುಬಿಟ್ಟು ಅವ್ರಿಗೂ ಅಷ್ಟೇ ನೆಕ್ಸ್ಟ್ ರೌಂಡ್ಗೆ ಏನು ಚಾನ್ಸ್ ಕೊಡೋದಿಲ್ಲ. ಮತ್ತು ಅವ್ರಿಗೂ ಅಷ್ಟೇ ಅಡ್ಮಿಷನ್ ಆದಮೇಲೆ ಅವರು ಅಭ್ಯರ್ಥಿಗಳು ಕೂಡ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅಂತಂದರೆ ಅಭ್ಯರ್ಥಿಗಳಿಗೆ ರೀಫಂಡ್ಗೆ ಏನಾರು ಅಪ್ಲೈ ಮಾಡಿದ್ರು ಕೂಡ, ಅಂದರೆ ಇವಾಗ ಕಾಲೇಜ್ ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ ಅನ್ಕೊಳ್ಳಿ, ಕಾಲೇಜ್ ಫೀಸ್ಗಳನ್ನ ಕಟ್ಬಿಟ್ಟು ಆಗಲೂ ಕೂಡ ಫೈನ್ ಕಟ್ಟಬೇಕಿರುತ್ತೆ ಆ ಅಭ್ಯರ್ಥಿಗಳು ಸಂಬಂಧಪಟ್ಟಂತೆ. ಅಥವಾ ನೆಕ್ಸ್ಟ್ ರೌಂಡ್ಗೆ ಇನ್ನೊಂದು ಚಾನ್ಸ್ ಏನಾರ ಬೇಕು ಅಂದರೂ ಕೂಡ ರಿಕ್ವೆಸ್ಟ್ ಎಲ್ಲ ಮಾಡಬೇಕಂದ್ರೂ ಕೂಡ ಫೈನ್ ಕಟ್ಟಬೇಕಿರುತ್ತೆ. ಈ ಥರ ಬೇರೆ ಬೇರೆ ಪ್ರಕ್ರಿಯೆ ಆಗಿರುತ್ತೆ. ಈ ಒಂದು ಮಿಸ್ಟೇಕ್ಸನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಚಲನ್ ಎಲ್ಲ ಡೌನ್ಲೋಡ್ ಆಗೋದು ಅರ್ಥ ಆಯ್ತು ಅಭ್ಯರ್ಥಿಗಳಿಗೆ. ಸೊ ಚಲನ್ ಎಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ಇವಾಗ ಚಲನ್ ಇದೆ ನಿಮ್ಮ ಕೈಲಿ. ಇವಾಗ ಚಲನ್ಗೆ ಸಂಬಂಧಪಟ್ಟಂತೆ ಇತರ ಅಭ್ಯರ್ಥಿಗಳು SC ST ಅಭ್ಯರ್ಥಿಗಳು ಅವ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಇವಾಗ ಏನು ಡಯಟ್ ಸೆಂಟರ್ ಅಥವಾ ನೂಡಲ್ ಸೆಂಟರ್ ಇರುತ್ತಲ್ಲ, ವೆರಿಫಿಕೇಶನ್ ಸೆಂಟರ್ ಅಂತ ಮಿಸ್ಟೇಕ್ ಮಾಡ್ಕೋತಾರೆ ಕೆಲವರು. ನೂಡಲ್ ಸೆಂಟರ್ ವೆರಿಫಿಕೇಶನ್ಗೆ ಹೋದಂಥ ಜಾಗಕ್ಕೆ ನಿಮ್ಮ ಒಂದು ಅಲ್ಲೇ ಹೋಗಿ ಕೇಳ್ಬೋದಾಗಿರುತ್ತೆ. ಈ ಥರ ಎಕ್ಸಾಮ್ಟೆಡ್ ಬಂದಿದೆ, ನಮಗೆ ಈ ಥರ ಬರ್ತಿದೆ ಅಂದ್ಬಿಟ್ಟು ಹೇಳಿದಾಗ ಅವ್ರು ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ನಿಮಗೆ ಕೊಡ್ತಾರೆ. ಆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಯಾವಾಗ ಅಡ್ಮಿಷನ್ ಸ್ಲಿಪ್ನ ನೀವು ತೊಗೊಂಡಿದ್ದೀರಾ ಮತ್ತು ಯಾವಾಗ ದಿನಾಂಕದೊಳಗೆ ಅಡ್ಮಿಷನ್ ಆಗಬೇಕು ಅಂತ. ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 15ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 20ನೇ ತಾರೀಕು 2025 ಒಳಗಾಗಿ ಒಂದು SBI ಬ್ಯಾಂಕ್ನಲ್ಲಿ ಹಣ ಕಟ್ಟಿ ಇನ್ನೊಂದು ಮತ್ತೊಂದು ಈ ಥರ ಎಲ್ಲ ಬೇರೆ ಮಾಹಿತಿನ ಕೊಟ್ಟು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜೊತೆಗೆ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಕಾಲೇಜಿಗೆ. ನಿಗದಿತ ದಿನಾಂಕ ಅಂದರೆ ಅಡ್ಮಿಷನ್ ಸ್ಲಿಪ್ಪನ್ನು ಡೇಟ್ ಮೆನ್ಷನ್ ಮಾಡಿರ್ತಾರೆ. ಈ ದಿನಾಂಕನೇ ಆಗಿರ್ಬೋದು, ಅದು 20 ಒಳಗಡೆ ಕೂಡ ಕೊಟ್ಟಿರ್ಬೋದಾಗಿರುತ್ತೆ ಅವರು. ಸೊ ಆ ಕಾರಣಕ್ಕೆ ನೀವು ಆಲ್ಮೋಸ್ಟ್ ಬೇಗನೆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳಿ. ಸ್ಲಿಪ್ಪನ್ನು ತೊಗೊಳಕ್ಕೆ ಮುಂಚೆನೇ ಕಾಲೇಜ್ ಬಗ್ಗೆ ವಿಚಾರಿಸಿ. ಸ್ಲಿಪ್ನ ತೊಗೊಂಡ್ಮೇಲೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಡೇಟು. ಅವ್ರು 20ನೇ ತಾರೀಕು ಕೊಟ್ಟಿರ್ಬೋದು, 19ನೇ ತಾರೀಕು ಕೊಟ್ಟಿರ್ಬೋದು. ಸೊ ಯಾವ ಡೇಟ್ ಬೇಕಾದ್ರೂ ಕೊಟ್ಟಿರೋದಾಗಿರುತ್ತೆ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ಪನ್ನು ಅಲ್ಲಿ ನಿಮಗೆ ಡೇಟ್ ಮೆನ್ಷನ್ ಆಗಿರುತ್ತೆ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ಪಲ್ಲಿರುವಂಥ ಡೇಟಲ್ಲೇ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಅದರೊಳಗಡೆ. ಇಲ್ಲ ಅಂತಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ಲಿ. ನೀವು ಸಿಕ್ಕಿರುವಂಥ ಕಾಲೇಜ್ಗೆ ಸಿಕ್ಕಿರೋ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಆಗಿಲ್ಲ ಅಂದರೂ ಸ್ಲಿಪ್ ಎಲ್ಲ ತೊಗೊಂಡ್ರು ಕೂಡ. ಈ ಥರ ಅಭ್ಯರ್ಥಿಗಳಿಗೆ SBI ಬ್ಯಾಂಕ್ನ ಅಂದರೆ ಚಲನ್ ಏನು ತೊಗೊಂತಿರಲ್ಲ, SBI ಬ್ಯಾಂಕ್ ಹೋಗಿ ಹಣವನ್ನು ಕಟ್ಟಬೇಕಿರುತ್ತೆ. SBI ಬ್ಯಾಂಕ್ ಯಾವುದಾದ್ರೂ ಪರವಾಗಿಲ್ಲ, ಸಮಸ್ಯೆ ಇರೋದಿಲ್ಲ. ನಿಮ್ಮ ಹತ್ರ SBI ಖಾತೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೂ ಕೂಡ ಸಮಸ್ಯೆ ಇರೋದಿಲ್ಲ. ಕೆಲವರೆಲ್ಲ ಅಭ್ಯರ್ಥಿಗಳು ಅಂತೀರ ನಮ್ಮ ಹತ್ರ SBI ಬ್ಯಾಂಕ್ ಅಕೌಂಟ್ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಸಮಸ್ಯೆ ಇರೋದಿಲ್ಲ. ಮತ್ತು ನಿಮ್ಮ ಡಿಸ್ಟಿಕಲ್ಲೇ ಕಟ್ಟಬೇಕಾ ಅದೇನಿಲ್ಲ, ಎಲ್ಲರೂ ಒಟ್ಟಿನಲ್ಲಿ SBI ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟಬೇಕಿರುತ್ತೆ. ಅದು CSR ಡಿಪಾರ್ಟ್ಮೆಂಟ್ ಖಜಾನೆಗೆ ಹೋಗಬೇಕಿರುತ್ತೆ ಅಷ್ಟೇ. ಅಂದರೆ ನೋಡಲ್ ಆಫೀಸರ್ ಏನು ಇರುತ್ತಲ್ಲ, ಸೊ ಅವರ ಒಂದು ಅಕೌಂಟ್ಗೆ ಏನು ಜಮೆ ಆದಂಥ ಸಂದರ್ಭದಲ್ಲಿ ಅಥವಾ ಏನೋ ಒಂದು ಪ್ರೊಸೆಸ್ ಇರ್ತದೋ, ಸೊ ಅದು ಎಲ್ಲ ಬಿಡಿ. ಬಟ್ ಒಟ್ಟಿನಲ್ಲಿ ನೀವು ಕಟ್ಟಿರ್ತಕ್ಕಂಥ ಹಣ CSR ಡಿಪಾರ್ಟ್ಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿರುತ್ತೆ. ಆಲ್ಮೋಸ್ಟ್ 2-3 ಗಂಟೆ ಸಮಯ ತಗೋಬೋದಾಗಿರುತ್ತೆ. ಆ ಕಾರಣಕ್ಕೆ ಬೆಳಿಗ್ಗೆ 10 ಗಂಟೆಗೆ ನೀವು ಕಟ್ಟಿದ್ರೆ ಅಂದರೆ 1 ಗಂಟೆ ನಂತರದಲ್ಲಿ ಆಲ್ಮೋಸ್ಟ್ ನೀವು ಹೋಗಿದ್ದೀರಾ ಅಂದರೆ ಸ್ಲಿಪ್ಪನ್ನು ಅವರು ಡೌನ್ಲೋಡ್ ಮಾಡ್ಕೊಡ್ಬೋದಾಗಿರುತ್ತೆ. ಇಲ್ಲ ಇವತ್ತು ಕಟ್ಬಿಟ್ಟು ಕೂಡ ನಾಳೆಗೆ ಹೋಗ್ಬೋದು, ಸಮಸ್ಯೆ ಇರೋದಿಲ್ಲ ಅದೇನಾದರೂ ಕೂಡ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಹಾಗಂತ ತುಂಬ ಡಿಲೇ ಕೂಡ ಮಾಡಕ್ಕೆ ಹೋಗ್ಬಿಡಿ. ಮತ್ತು ಕಾಲೇಜ್ ಬಗ್ಗೆ ವಿಚಾರಿಸ್ಕೊಳ್ಳಿ ನೀವು ಕೂಡ ಅಂತ ಹೇಳ್ತಾ, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖ ಮಾಹಿತಿ ಏನಂದರೆ ಸ್ಲಿಪ್ನ ತೊಗೋತೀರಾ. ಸ್ಲಿಪ್ನ ತೊಗೊಂಡ್ಮೇಲೆ ಅಡ್ಮಿಷನ್ ಡೇಟ್ ಆದರೆ ಯಾವ ದಿನಾಂಕದೊಳಗೆ ಕಾಲೇಜ್ ಅಡ್ಮಿಷನ್ ಆಗಬೇಕು ಅಂತ ಲಾಸ್ಟ್ ಡೇಟನ್ನು ಕೊಟ್ಟಿರ್ತಾರೆ, ಆ ದಿನಾಂಕದೊಳಗೆ ಅಡ್ಮಿಷನ್ ಆಗಬೇಕಿರುತ್ತೆ. ಓಕೆ, ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ರೆಕ್ಯೂಡ್ ಡಾಕ್ಯುಮೆಂಟ್ಸ್ ಅಂದರೆ ವೆರಿಫಿಕೇಷನ್ ಏನು ತೊಗೊಂಡೋಗಿರುತ್ತಲ್ಲ, ಸೇಮ್ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಅಭ್ಯರ್ಥಿಗಳು. ನಂತರದಲ್ಲಿ ಒಂದೆರಡು ಸೆಟ್ ಜೆರಾಕ್ಸನ್ನು ತೊಗೊಂಡೋಗಿ, ಒಂದು ಸೆಟ್ ಜೆರಾಕ್ಸ್ ಸಾಕಾಗಿರುತ್ತೆ, ಒಂದು ಸೆಟ್ ಜೆರಾಕ್ಸ್ ತೊಗೊಂಡೋಗಿ ಒರಿಜಿನಲ್ನ ತೊಗೊಂಡೋಗಿ ಕಾಲೇಜಿಗೆ. ಮತ್ತು ವೆರಿಫಿಕೇಷನ್ ಸೆಂಟರ್ ನೂಡಲ್ ಸೆಂಟರ್ಗೆ ಹೋಗ್ತೀರಾ, ಅಲ್ಲಿ ಕೂಡ ಕೆಲವೊಮ್ಮೆ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿರಿ ಏನಾದರೂ, ಯಾಕಂದ್ರೆ ನೀವೇ ಕ್ಯಾಂಡಿಡೇಟು ಸ್ಲಿಪ್ ತೊಗೊಳಕ್ಕೆ ಬಂದಿರೋ ಅಂತ ಕೆಲವೊಮ್ಮೆ ಕೇಳಿಬಿಡ್ತಾರೆ. ಸೊ ಆ ಕಾರಣಕ್ಕೆ ಅದು ಇಟ್ಕೊಂಡಿರಿ ಅಂತ ಹೇಳ್ತಾ, ನಂತರದಲ್ಲಿ ಆದಷ್ಟು ಹುಷಾರಾಗಿ ತೊಗೊಂಡೋಗಿರಿ, ಅಲ್ಲಿ ಕಳ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ನಂತರದಲ್ಲಿ ಸಿಕ್ಕಂಥ ಕಾಲೇಜಿಗೆ ನಿಗದಿತ ದಿನಾಂಕದೊಳಗಡೆ ಅಡ್ಮಿಷನ್ ಆಗೋದು ಕಡ್ಡಾಯ ಇರುತ್ತೆ. ನೀವು ಕೂಡ ಅಡ್ಮಿಷನ್ಗೆ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಸಿಕ್ಕಂಥ ಕಾಲೇಜಿಗೆ ನಿಗದಿತ ದಿನಾಂಕದಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮತ್ತು ಆ ಒಂದು ಅಮೌಂಟ್ಗೆ ರೀಫಂಡ್ಗೆಲ್ಲ ಅಪ್ಲೈ ಮಾಡ್ಕೊಂಡು ನಿಮಗೆ ಸಮಸ್ಯೆ ಆಗುತ್ತದೆ. ಆ ಕಾರಣಕ್ಕೆ ಅದನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ತಿಳಿಸ್ತಾ, ಪ್ರಮುಖವಾಗಿ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಡ್ಮಿಷನ್ ಸ್ಲಿಪ್ಪಲ್ಲಿ ಡೇಟ್ ಕೊಟ್ಟಿರ್ತಾರೆ, ಕಾಲೇಜ್ ಅಡ್ಮಿಷನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು. ಆಲ್ಮೋಸ್ಟ್ 20ನೇ ತಾರೀಕು ಒಳಗಡೆ ಕೊಟ್ಟಿರ್ತಾರೆ, ತುಂಬ ಅದೇನು ಎಕ್ಸ್ಟೆಂಡ್ ಕೂಡ ಮಾಡೋದಿಲ್ಲ ಅವರು. ಸೊ ಆ ಕಾರಣಕ್ಕೆ ಅದ್ರ ಕಡೆನೂ ಗಮನ ಹರಿಸಿ, ಅದೇನು ಮೆನ್ಷನ್ ಆಗಿರುತ್ತೆ ಅದ್ರ ಕಡೆನೂ ನೋಡಿ ಇಟ್ಕೊಳ್ಳಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನಿದ್ರು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ಲೈಕನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಪ್ರಶ್ನೆಗಳಿದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗುವಂಥ ಮುಖಾಂತರ ಹೆಚ್ಚುವರಿ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಇನ್ಸ್ಟಾಮ್ ಸಬ್ಸ್ಕ್ರೈಬ್ ನೆರವಾಗುತ್ತೆ ಅಂತ ತಿಳಿಸ್ತಾ, ಯೂಟ್ಯೂಬ್ನಲ್ಲೂ ಕೂಡ ಮೋರ್ ಆಪ್ಷನ್ ಮೀಡಿಯಾಸಲ್ಲಿ ಕೂಡ ನಿಮಗೆ ಹೆಚ್ಚುವರಿ ಗೈಡೆನ್ಸ್ಗಳು ಮಾಹಿತಿಗಳು ಸಿಗ್ತಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಮಾಹಿತಿನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.